ಎಂಎಲ್ಎದವರು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ, ಅವರು ತಡವಾಗಿ ಬಂದಿದ್ದಾರೆ. ಸಮಾಧಾನ ಕಾರ್ಯಕ್ರಮಗಳು ನಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ ಹೇಳಿ ಸರ್ ಇವತ್ತಿನ ಕಾರ್ಯಕ್ರಮ. ನನಗೆ ಭಾಳ ಸಂತೋಷ ಆಯಿತು. ಅದು ಕರ್ನಾಟಕ ಕ್ರೈಸ್ಟ್ ಸಂಘಟನೆಗೆ ಬಂದಿದ್ದೆ. ಆಮೇಲೆ ಇಲ್ಲಿ ನನಗೆ ಕಾರ್ಯಕ್ರಮ ಭಾಳ ಇಷ್ಟ ಯಾಕಾಯ್ತು ಅಂದರೆ ಇಲ್ಲಿ ಎಲ್ಲರೂ ಬಂದು ಇಲ್ಲಿ ವೇದಿಕೆ ಮೇಲೆ ಎಲ್ಲರೂ ಜನಕ್ಕೆ ತಿಳಿಸ್ತಿದ್ದಾರೆ ಏನೆಲ್ಲ ಸೌಲಭ್ಯಗಳಿದ್ದಾವೆ, ಸ್ಕೀಮ್ಗಳಿದ್ದಾವೆ. ಆಮೇಲೆ ನಮಗೆ ಯಾಕೆ ಮುಖ್ಯವಾಗಿ ಸಂತೋಷ ಆಗಿರೋದಂದರೆ ಎಲೆಕ್ಷನ್ ಟೈಮ್ ಇರಲಿ, ಅದು ಬಿಟ್ಟು ಟೈಮ್ ಇರಲಿ, ಜನ ಸಿಗ್ತಾನೆ ಇರ್ತದೆ. ಒಂದೊಂದು ಸತಿ ನಾವು ಸರ್ವಿಸಿಗೂ ಬಂದಾಗ ಸಿಗ್ತಿರ್ತೇವೆ. ಬಟ್ ಈಗ ಎಲ್ಲರೂ ಒಂದೇ ಕಡೆ ಸಿಗೋದು ಭಾಳ ಸಂತೋಷ ಆಯಿತು. ಆಮೇಲೆ ಹೀಗೆ ಪ್ರತಿ ತಾಲೂಕಿನಲ್ಲಿ ಹಿಡ್ಕಂತ ಬೆಳೀಲಿ ಅಂತ ಸಂಘಟನೆ. ಆಮೇಲೆ ನಾವು ನಮ್ಮ ದಕ್ಷಿಣ ದಾವಣಗೆರೆಯಲ್ಲಿರೋ ಚರ್ಚಸ್, ಉತ್ತರ ದಾವಣಗೆರೆಯಲ್ಲಿರೋ ಚರ್ಚಸ್ಗೆ ಏನಾರ ಕೆಲಸಗಳಿದ್ರೆ ಇದರಿಂದ ನಮಗೆ ಗೊತ್ತಾಗ್ತದೆ. ಆಮೇಲೆ ಹೇಳ್ದಂಗೆ ಒಂದು 2-3 ಕೆಲಸಗಳು ಕೊಟ್ಟರು ನಮಗೆ. ಆಮೇಲೆ ನಮ್ದು ಅದೇ Matthew 7:7 ನನಗೆ ಆಸ್ಕ್ ಇನ್ ಯು ಶಾಲ್ ರಿಸೀವ್. ಸೊ ರಿಸೀವ್ ಮಾಡೋದು ಬಾಕಿ. ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡಿದ್ದೇನೆ ಪರಮ ತಂದೆಯೇ. ನಮ್ಮ ಕಾರ್ಯಕರ್ತನಾದ ಯೇಸುವಿನ ಕೃಪೆ, ತಂದೆಯಾದ ದೇವರಿನ ಪ್ರೀತಿ, ಪರಿಶುದ್ಧವಾದ ಆತ್ಮನ ಐಕ್ಯತೆ ಇರಲ್ಲ. ಆದರೆ ನಾವು ಒಂದು 8 ವರ್ಷ, ನಮ್ಮ ವಯಸ್ಸು 7 ವರ್ಷದಿಂದ 3ನೇ ಸ್ಟ್ಯಾಂಡರ್ಡಿಂದ ನಾವು ಕೊಡೆಕೆನಾಲ್ನಲ್ಲಿ ಓದ್ಕೊಂತ ಬಂದಿರೋದು. ಒಂದು 8 ವರ್ಷ ಅಲ್ಲಿ ಓದಿದ್ವಿ. ಆಮೇಲೆ ಕೊಡೆಕೆನಾಲ್ನಲ್ಲಿ ಕ್ರಿಶ್ಚಿಯನ್ ಕಮ್ಯುನಿಟಿ ಮೆಜಾರಿಟಿ ಇದ್ದಲ್ಲಿ. ಸೊ ಅಲ್ಲಿನೂ ನಾವು ಚಿಕ್ಕವರಿದ್ದಾಗ ಕೊಡೆಕೆನಾಲ್ನಲ್ಲಿ 2 ದೇವಸ್ಥಾನ ಇದ್ವು. ಒಂದು ಮುರುಗನಿಂದು, ಒಂದು ಮರಿಯಮ್ಮನಿಂದು. ಆದರೆ ಸಿಕ್ಕಾಪಟ್ಟೆ ಚರ್ಚ್ಗಳಿದ್ರು. ಆಮೇಲೆ ನಮ್ಮ ಹಾಸ್ಟೆಲ್ ಹತ್ರನೂ ಚರ್ಚೆ ಇತ್ತು. ಸೊ ಅದಕ್ಕೆ ಪ್ರತಿ ಸಂಡೇ ನಾವು ಸಂಡೇ ಸರ್ವಿಸಿಗೆ ಹೋಗ್ತಿದ್ವಿ. ಇದು ಸಂಡೇ ಸರ್ವಿಸು ನಾವು ಚಿಕ್ಕವರೆಲ್ಲ ನಮ್ಮ ಉದ್ದೇಶ ಒಂದೇ ಇತ್ತು. ಸಂಡೇ ಸರ್ವಿಸ್ ಆದಾಗ ಅದು ಒಂದು ಗ್ಲಾಸ್ ಗ್ರೇಪ್ ಜ್ಯೂಸ್ ಕೊಡ್ತೀರಾ, ಆಮೇಲೆ ಅದಾದ್ಮೇಲೆ ಊಟ ಕೊಡ್ತೀರಾ ನಮಗೆ ಅಂತ. ಸೊ ನಾವೆಲ್ಲರೂ ಬರ್ತಿದ್ವಿ ಹುಡುಗರು ಹಾಸ್ಟೆಲಿಂದ. ಆಮೇಲೆ ಬಂದಾಗೂ ನಾವು ಬರೀ ಫಾದರಿಂದ ಒಂದು ಸ್ಪೀಚ್ ಇರ್ತಿತ್ತು, 1-4 ಹಾಡುಗಳು ಆಡ್ತಿದ್ವಿ. ಸೊ ನಮಗೂ ಅದು ಚಿಕ್ಕವರಿಂದ ಅದೇ ನಮ್ದು ಶಿಕ್ಷಣ ಆಗೈತಿ ನಮ್ಮ ಶಾಲೆನಲ್ಲಿದು. ಈ ಮಸೀದಿ ಇರಲಿ, ದರ್ಗಾ ಇರಲಿ, ದೇವಸ್ಥಾನ ಇರಲಿ, ಚರ್ಚ್ ಇರಲಿ, ಎಲ್ಲದೂ ಒಂದೇ. ಒಂದು ಕಾಲಿಟ್ರೆ ಒಂಚೂರು ಸಮಾಧಾನ ಆಗ್ತೈತಿ, ಶಾಂತಿ ಅನುಭವಿಸ್ದಂಗೆ ಆಗ್ತೈತಿ. ಸೊ ಅದಕ್ಕೆ ನಿಮ್ಮೆಲ್ಲ ಜೊತೆ ಬಂದು ಭಾಳ ಸಂತೋಷ ಆಯಿತು. ಚೂರು ಶ್ರಮಿಸ್ರಿ, ಚೂರು ಲೇಟ್ ಆಯ್ತು. ನಮ್ಮದು ಒಂದು ಮಿಲೆಟ್ ಸ್ಕೂಲ್ನಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಿದ್ವಿ. ಆದರೆ ನಾವು ಒಂದೇ ಹೇಳ್ತೀವಿ, ಅದು ನಮಗೆ ನಾವು ಬೈಬಲ್ ಜಾಸ್ತಿನೇ ಓದಿವಿ ಅನಿಸುತ್ತೆ. ಸೊ ನಮಗೂ Matthew 7:7 ನೆನಪಾಗ್ತೈತಿ. Matthew 7:7 ಏನಂದರೆ ಆಸ್ಕ್ ಇನ್ ಯು ಶಾಲ್ ರಿಸೀವ್. ಸೊ ನಿಮ್ಮ ಬೇಡಿಕೆಗಳು ಮುಂದಿಟ್ಟಿರ, ಆಮೇಲೆ ಹಾಗೆ ಆಗ್ತವೆ. ಸೊ ಇವೆಲ್ಲ ಏನಿದಾವೆ ನಾವು ನಮ್ಮ ಮೈಪಿಗೆ ತಂದಿರ. ಸೊ ಇದು ಮುಂದೆ ಒಯ್ಯೋದು ನಮ್ಮ ಕರ್ತವ್ಯ. ಆಮೇಲೆ ನೀವು ಹೇಳ್ದಂಗೆ ರುದ್ರಭೂಮಿದು ಅಂತ ಹೇಳಿದ್ರಿ. ಆಮೇಲೆ ಸೈಟಿಂದು ಒಂದು ಹೇಳಿದ್ರು ಅಣ್ಣರು, ಸಮುದಾಯ ಭವನಿಗೆ. ಅದೇ ಏನೈತಿ, ನಾವು ನಮ್ಮ ಸ್ಕೂಲ್ ಕೊಡೆಕೆನಾಲ್ ಟೆಸ್ಟ್ ಸ್ಕೂಲು, ಅದರಲ್ಲಿ ಹೇಳ್ತಾರೆ ಲೈಫ್ ಇನ್ ಟೀಚಿಂಗ್ಸ್ ಆಫ್ ಜೀಸಸ್ ಕ್ರೈಸ್ಟಿಂದ ಬೇಸ್ಡ್ ಐತೆ. ಸೊ ನಾವು ಪ್ರತಿ ಸಂಡೇ ಸ್ಕೂಲ್ ಇರ್ತಿತ್ತು. ಚರ್ಚ್ ಆದಮೇಲೆ ನಿಮಗೆಲ್ಲ ಮಕ್ಕಳು ಹೋಗ್ತಿರ್ತಾರೆ ಅನ್ಸುತ್ತೆ. ಅಲ್ಲಿ ಹೋದಾಗ ಜೋಸೆಫಿಂದ ಇರ್ತೈತಿ. ನಮಗೆ ಜಾಸ್ತಿ ಜೋಸೆಫೇ ಇಷ್ಟ ಆಗ್ತಿದ್ದ. ಮೇರಿಯನ್ ಕಥೆಗಳಿರಲಿ, ಇಲ್ಲಾಂದರೆ ಇಬ್ರಾಹಿಮಿಂದ ಇರಲಿ, ಭಾಳ ಪ್ಯಾರಬಲ್ಸು ಇದ್ವು. ನನಗೆ ಮತ್ತೆ ನೆನಪಾಗೋದು ಏನಂದರೆ ಅದು ಫಾರ್ಮರ್ಸ್ ಸೋ ಮಾಡೋ ಪ್ಯಾರಬಲ್. ಇದು ಮುಳ್ಳಿಂದು ಬೀಜಗಳು ಹಾಕಿಬಿಡ್ತಾರೆ. ಸೊ ಇಂಥವೆಲ್ಲ ಚರ್ಚಿಗೆ ಹೋಗೋದೇನು ಹೊಸದಿಲ್ಲ ನಮಗೆ.
ಸೊ ಭಾಳ ಸಂತೋಷ ಆಯಿತು. ನಮ್ಮ ಯುವಕರು ಇರೋದ್ರೆ ನಾವು ಚಿಕ್ಕವರಿರೋ ನೆನಪುಗಳೇ ಒಳ್ಳೆ ನೆನಪುಗಳು ವಾಪಸ್ ಬರ್ತಿದ್ದಾವೆ ಯಾವಾಗಲೂ ಚರ್ಚಿಗೆ ಹೋದಾಗ. ಸೊ ಭಾಳ ಸಂತೋಷ ಆಯ್ತು ಇಲ್ಲಿ ಬಂದ್ವಿ. ಆಮೇಲೆ ಬೈಬಲ್ನಲ್ಲಿ ಬರ್ದಂಗೆ ಆಸ್ಕ್ ಕ್ಯಾನ್ ಯು ಶಾಲ್ ರಿಸೀವ್. ಸೊ ಇವು ಆಸ್ಟು ಈಗ ರಿಸೀವ್ ಮಾಡೋದು ನಮ್ಮ ಕೆಲಸ ನಾವು ಮಾಡ್ಕೊಡ್ತೀವಿ ರೀ ಅಂತ ಹೇಳಿ ನಮ್ಮ ಮಾತು ಮುಗಿಸ್ತೀವಿ. ನಾಯಕರು ಈ ನಮ್ಮ ರಾಜ್ಯದ ಯುವ ಶಾಸಕರಾಗಿರುವಂತ ಸಮರ್ಥ ಅವರ ಮುಂದೆ ನಾವೊಂದು ಬೇಡಿಕೆ ಇಟ್ಟಿದ್ದೇವೆ. ಖಂಡಿತವಾಗ್ಲೂ ಅವರು ಈಗಾಗಲೇ ಅವರ ಭಾಷಣದಲ್ಲಿ ಹೇಳಿದ್ದಾರೆ, ಅದನ್ನು ನಾನು ನೆರವೇರಿಸಿಕೊಡ್ತೇನೆ ಅಂತ ಹೇಳಿ. ಸೊ ಒಂದು ವೇಳೆ 3-4 ತಿಂಗಳೊಳಗೆ ಇದನ್ನು ಆದರೆ ನಮ್ಮಲ್ಲಿ ಸ್ವಲ್ಪ ಫಂಡ್ ಇದೆ, ಅದನ್ನು ಜೋಡಿಸಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಕ್ರೈಸ್ತವರ ನಿಗಮದಲ್ಲಿ ಸ್ವಲ್ಪ ಫಂಡ್ ಇದೆ, ಅದನ್ನು ಜೋಡಿಸಿಬಿಟ್ಟು ಅದನ್ನು ಆದಷ್ಟು ಬೇಗ ಮಾಡಲಿಕ್ಕೆ ಆಗ್ತದೆ. ನಮ್ಮ ಪ್ರಭಾಕರ್ ಅವರು, ನಮ್ಮ ಮುನಿಯನ್ ಅವರು, ನಮ್ಮ ಪ್ರೇಮ್ ಕುಮಾರ್ ಪಾಸ್ಟರ್ ಒಟ್ಟಾಗಿ ನಾವೆಲ್ಲರೂ ಒಟ್ಟಾಗಿ ತಮ್ಮಲ್ಲಿ ಬರ್ತೇವೆ. ನಾವು ಇದು ನಿಜ, ಇದನ್ನ ನಾವು ಯಾವಾಗಲೂ ನೋಡೇ ಇಲ್ಲ. 3 ತಿಂಗಳಾಗೈತೆ ನಾವು ಎಮ್.ಎಲ್.ಎ ಆಗಿ. ಎಲ್ಲರೂ ಬರೀ ಸಮಸ್ಯೆ ಇಟ್ಕೊಂಡು ಬರ್ತಾರೆ ನಮ್ಮ ಹತ್ರ. ನೀವು ಫಸ್ಟ್ ನನ್ನ ಸಮಸ್ಯೆ ಇಟ್ಕೊಂಡು ಬರ್ತೀರಿ, ಪರಿಹಾರ ಇಟ್ಕೊಂಡು ಬರ್ತೀರಿ. ತಾಯಿ ಗರ್ಭದಲ್ಲಿ ಮನುಷ್ಯರ ಎಲುಬುಗಳನ್ನು ಬಲಪಡಿಸುವಾಗಲೇ ನನಗೆ ಸ್ತೋತ್ರ. ಈ ಸಹೋದರ ಯಾವ ಪ್ರಾಯದಲ್ಲಿದ್ದಾರೆ, ಎಷ್ಟು ಸಂತೋಷ. ಚಿಕ್ಕ ಪ್ರಾಯದಲ್ಲಿ ಪ್ರಾರ್ಥನೆ, ನ್ಯಾಯ, ಧರ್ಮ, ಮನಸ್ಸಾಕ್ಷಿ ಇನ್ನಿದ್ದವರನ್ನು ಆಶೀರ್ವಾದ ಮಾಡ್ತಾರೆ. ನೀನೇ ಹೇಳಿದೆ, ಇದು ಸತ್ಯವಾದ ವೇದ, ಇದು ನಿಜವಾದ ವೇದ. ಇದರಲ್ಲಿ ಬರೆದಿದ್ದಿ ಸ್ವಾಮಿ, ಬಡವರನ್ನು ನ್ಯಾಯವಾಗಿ ಆಳು, ಅನ್ಯಾಯ ಮಾಡಬೇಡ, ಮನಸ್ಸಾಕ್ಷಿಗೆ ವಿರೋಧವಾದ ಕೆಲಸ ಮಾಡಬೇಡ, ನಾನು ನಿನ್ನನ್ನು ರಾಜನಾಗಿ ಮಾಡಿದ್ದೇನೆ ಎಂಬುದಾಗಿ ಹೇಳುವಂಥ ದೇವರೇ ನಿಮಗೆ ಸ್ತೋತ್ರ. ಈ ಒಂದು ಪ್ರಾಂತದಲ್ಲಿ ಎಳೆಯ ಪ್ರಾಯದಲ್ಲಿ ರಾಜನಾಗಿರುವಂಥ ಇವರ ಮೇಲೆ ನಿನ್ನ ದಯವಿರಲಿ. ಇವರಿಗೆ ಜ್ಞಾನವು ಸಮೃದ್ಧಿಯಾಗಿ ಸಿಕ್ಕಲಿ, ವಿಶ್ವವು ಇವರನ್ನು ಹಿಂಬಾಲಿಸಲಿ, ಪ್ರಾಣವನ್ನು ಕಾಪಾಡುವಂಥ ಸ್ನೇಹಿತರು ಇವರ ಸುತ್ತಲೂ ನೀನು ದೇವರು ಅವರು ಮಾಡಿದಂಥ ಸೇವೆ. ಅಪ್ಲಿಕೇಶನ್ ನೋಡಿಕೊಂಡು ಯಾವಾಗ ಕಾರ್ಯಕ್ರಮ ನಾಳೆ 10 ಗಂಟೆಯಿಂದ ಸ್ಟಾರ್ಟ್ ಆಗೋದು. ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ನೋಡ್ರಿ, ನಾಳೆ ಪ್ರಾರಂಭ ಆದ ದಿನದ ಸಮಯದಿಂದ ಅಂತ್ಯದವರೆಗೂ ನಾವು ಇಲ್ಲಿ ಸೇರಿಸಿ ಕೊಡಬೇಕಂತ ಹೇಳಿ